ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ, ಸುನಾಮಿಯಂತೆ ಅಪ್ಪಳಿಸಿದ ಗಂಗಾವಳಿ ನದಿ ನೀರು. ಉಳುವರೆ ಗ್ರಾಮದಲ್ಲಿ ಕೊಚ್ಚಿ ಹೋದ ಸೂರು. ವಾಲ್ಮೀಕಿ ನಿಗಮ ಹಗರಣ ತನಿಖೆ ಚುರುಕು, ಮಾಜಿ ಸಚಿವನ ಪತ್ನಿಗೆ ಇಡಿ ಶಾಕ್. ನಾಗೇಂದ್ರ ಪತ್ನಿ ಮಂಜುಳಾ ಅಧಿಕಾರಿಗಳ ವಶಕ್ಕೆ. ಬಂಜರ್ ಬರಂಗಿಲ್ಲ ಅಂತ ಹೇಳಿದಕ್ಕೆ ನಾವು ಹಿಂದೆ ಹೊಂಟಿದ್ವಿ. ಮತ್ತೇನ ಫೋನ್ ಹಚ್ಚಿ ನಮ್ಮ ಮಗ ಕೇಳಿದ್ರೆ ಮತ್ತೆ ಒಂದು ಅರ್ಧ ತಾಸು ಬಿಟ್ಟು ಕಳಿಸಿದ್ರೆ. ಜಿಟಿ ಮಾಲ್ನಲ್ಲಿ ರೈತನಿಗೆ ಅಪಮಾನ ಕೇಸ್. ಅಪಮಾನ ಆಗಿದ್ದಲ್ಲೇ ಅನ್ನದಾತನಿಗೆ ಸನ್ಮಾನ. ರಿಪಬ್ಲಿಕ್ ಕನ್ನಡ ಕರೆಗೆ ಓಗುಟ್ಟ ಕನ್ನಡ ಪರ ಸಂಘಟನೆಗಳು. ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ, ನಮ್ಮ ವರದಿಗೆ ಎಚ್ಚೆತ್ತ ರಾಜ್ಯ ಸರ್ಕಾರ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಪರಪ್ಪನ ಅಗ್ರಹಾರ ಪಂಜರದಲ್ಲಿ ದಾಸನಿಗೆ ಟೆನ್ಷನ್. ಹೊರಬರೋದು ಹೇಗೆ ಅನ್ನೋದೇ ಕಾಟೇರನಿಗೆ ಚಿಂತೆ. ಜಾಮೀನು ನೀಡದಂತೆ ಪೊಲೀಸರಿಂದ ರಿಮಾಂಡ್ ಅಸ್ತ್ರ. ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು 15ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿ ಆ ಪೈಕಿ 7 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯ ಮತ್ತಷ್ಟು ಮಾಹಿತಿಗಳು ಇದೀಗ ಹೊರಬರ್ತಾ ಇದೆ. ನದಿ ನೀರಿನ ಹೊಡೆತಕ್ಕೆ ಅನೇಕ ಮನೆಗಳು ಕೊಚ್ಚಿ ಹೋಗಿದೆ. ನದಿಯ ಮತ್ತೊಂದು ದಡದಲ್ಲೂ ಕೂಡ ಭಾರಿ ಹಾನಿಯಾಗಿದೆ. ಉಳುವರೆ ಗ್ರಾಮದಲ್ಲಿ 5 ಮನೆಗಳು ಕಂಪ್ಲೀಟ್ ಆಗಿ ನೆಲಕಚ್ಚಿವೆ. ಮನೆಗಳ ಪಾಯ ಹೊರತಾಗಿ ಮತ್ತೇನು ಕೂಡ ಉಳಿದಿಲ್ಲ. ಆ ಪ್ರಮಾಣದಲ್ಲಿ ನದಿ ನೀರಿನ ಹೊಡೆತ ಇತ್ತು ಅನ್ನೋದಕ್ಕೆ ಅಲ್ಲಿನ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಇನ್ನು ದುರಂತ ನಡೆದ ಸ್ಥಳದಲ್ಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಅವಘಡದಲ್ಲಿ 8 ಮಂದಿಗೆ ಗಾಯವಾಗಿದೆ. ಒಬ್ಬರು ನಾಪತ್ತೆಯಾಗಿರುವ ಬಗ್ಗೆ ಶಂಕೆ ಇದೆ. 2 ಬೈಕು, 2 ಜಾನುವಾರು ಗಂಗಾಳಿ ನದಿ ಪಾಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನದಿಯ ಮತ್ತೊಂದು ದಡದಲ್ಲಿರ್ತಕ್ಕಂಥ ಮನೆ, ಅಲ್ಲೊಂದು ಮನೆ ಇತ್ತು ಅನ್ನೋದಕ್ಕೂ ಕೂಡ ಗುರುತು ಸಿಗದೇ ಇರೋ ರೀತಿಯಲ್ಲಿ ಹಾನಿಗೀಡಾಗಿದೆ. ಮನೆಯ ಅವಶೇಷಗಳ ಅಡಿಯಲ್ಲಿ ವಾಹನಗಳು ಕೂಡ ಸಿಲುಕಿ ಜಖಮಾಗಿವೆ. ನದಿ ನೀರು ನುಗ್ಗಿದ ರಭಸಕ್ಕೆ ಕೇವಲ ಪಾಯವನ್ನು ಹೊರತುಪಡಿಸಿದ್ರೆ ಮನೆಗಳ ಗೋಡೆ, ಅದರ ಮಹಡಿ ಯಾವುದೂ ಇಲ್ಲದಂತೆ ಕಂಪ್ಲೀಟ್ ಆಗಿ ನೆಲ ಕಚ್ಚಿ ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರೋ ಜಾಗ ಮನೆಗಳಿದ್ದ ಜಾಗ. ಒಂದು ಕಡೆ ಈಗೇನು ಗಮನಿಸ್ತಾ ಇದ್ರಿ ಫುಲ್ ಸ್ಕ್ರೀನ್ನಲ್ಲಿ, ಇಲ್ಲೆಲ್ಲ ಕೂಡ ಮನೆ ಇದ್ದ ಜಾಗ. ನೀರು ಬಂದು ಹೊಡೆದ ರಭಸಕ್ಕೆ ಇಡೀ ಮನೆಯ ನಿರ್ನಾಮವಾಗಿ ಹೋಗಿದೆ. ಸ್ಥಳದಲ್ಲಿದ್ದ 8 ಮಂದಿಗೆ ಗಾಯವಾಗಿದೆ. ಒಬ್ಬರು ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೆಲ್ಲವೂ ಕೂಡ ಮನೆ ಇದ್ದ ಜಾಗ. ಆ ಪಾಯವನ್ನು ಹೊರತುಪಡಿಸಿದ್ರೆ, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ಪಾಯವನ್ನು ಹೊರತುಪಡಿಸಿದ್ರೆ ಇಲ್ಲಿ ಮನೆ ಇತ್ತು ಕೇವಲ 1-2 ದಿನಗಳ ಹಿಂದೆ ಅನ್ನೋದಕ್ಕೆ ಚಿಕ್ಕ ಗುರುತು ಕೂಡ ಸಿಗ್ತಾ ಇಲ್ಲ. ಈ ಪಕ್ಕದಲ್ಲೇ ನದಿ ಹರಿತಾ ಇದೆ, ಗಮನಿಸ್ತಾ ಇದ್ದೀರಿ. ಆ ನದಿಯಿಂದ ನೀರು, ಆ ದೊಡ್ಡ ಗಾತ್ರದ ಬಂಡೆಕಲ್ಲು ಬಿದ್ದ ಸಂದರ್ಭದಲ್ಲಿ ಆ ನದಿ ನೀರು ಅಪ್ಪಳಿಸಿದ ರಭಸಕ್ಕೆ ಕಂಪ್ಲೀಟ್ ಆಗಿ ಮನೆಗಳು ಕೊಚ್ಚಿ ಹೋಗಿದೆ. ಇನ್ನು ಗುಡ್ಡ ಕುಸಿತಾ ಇರುವ ಸಂದರ್ಭದ ಒಂದಷ್ಟು ದೃಶ್ಯಗಳು, ಹಾಗೆ ಈಗಲೂ ಕೂಡ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಸಾಕ್ಷೀಕರಿಸ್ತಾ ಇರುವ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನದಿಯ ಅಕ್ಕಪಕ್ಕದ 2 ಭಾಗದಲ್ಲೂ ಕೂಡ ಅಪಾರ ಪ್ರಮಾಣದ ಹಾನಿಯಾಗಿದೆ. ಬೈಕ್ ಸಿಲ್ಕ್ ಹಾಕೊಂಡಿರೋದು ನೋಡಿ, ಕಂಪ್ಲೀಟ್ ಆಗಿ ಆ ಮನೆಯ ಹೆಂಚು ಗೋಡೆ ಎಲ್ಲ ಬಿದ್ದಿದ್ರಿಂದಾಗಿ ಬೈಕ್ ಕೂಡ ಕಂಪ್ಲೀಟ್ ಆಗಿ ಜಖಮಾಗಿ ಹೋಗಿದೆ. ಸುಮಾರು ಜನ ಆ ಭಾಗದಲ್ಲಿದ್ದ 8ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗೆ ಒಬ್ಬರು ನಾಪತ್ತೆಯಾಗಿದ್ದಾರೆ. ಅವರ ಹುಡುಕಾಟ ಕಾರ್ಯ ಕೂಡ ಇದೀಗ ಮುಂದುವರೆದಿದೆ. ಗುಡ್ಡ ಕುಸಿತದಿಂದಾಗಿಯೇ ಆಗಿರುವ ಹಾನಿ ಇದು. ಗುಡ್ಡದ ದೊಡ್ಡ ಬಂಡೆಕಲ್ಲು ಬಂದು ನದಿಯಲ್ಲಿ ಬೀಳುತ್ತೆ. ನದಿಯಲ್ಲಿ ಬಿದ್ದ ತಕ್ಷಣ ನದಿ ನೀರು ಚಿಮ್ಮತ್ತೆ ಅಕ್ಕಪಕ್ಕದ ದಡಕ್ಕೆ. ಆಗ 2 ಬದಿಯಲ್ಲಿದ್ದ ಮನೆಗಳು ಹಾಗೆ ಅಲ್ಲಿದ್ದವರು ಎಲ್ಲರಿಗೂ ಕೂಡ ಹಾನಿಯಾಗಿದೆ. ಇನ್ನು ರಿಪಬ್ಲಿಕ್ ಕನ್ನಡ ಈ ಹಾನಿಗೆ ಒಳಪಟ್ಟಿರುವ ಜಾಗದಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ ಇದೇ ಜಾಗದಲ್ಲಿ. ನಾಗೇಂದ್ರ ಬಾಬು, ನನ್ನ ಧ್ವನಿ ತಲುಪ್ತಾ ಇದ್ರೆ ಹೇಗಿದೆ ಸದ್ಯಕ್ಕೆ ಅಲ್ಲಿನ ಸ್ಥಿತಿಗತಿ, ಏನ್ ಹೇಳ್ತಾರೆ ಸ್ಥಳೀಯರು?
ಸ್ಮಿತಾ, ನಾವೀಗ ಜಾಗದಲ್ಲಿ ನಿಂತಿದ್ದೀವಿ. ನಿಜಕ್ಕೂ ಕೂಡ ಭಯಂಕರವಾಗಿದೆ ಈ ಒಂದು ಜಾಗದಲ್ಲಿ ನಿಲ್ಲೋದಕ್ಕೆ. ಭಯ ಆಗ್ತಾ ಇರುವಂಥದ್ದು, ಯಾವುದೇ ಕ್ಷಣದಲ್ಲೂ ಏನ್ ಬೇಕಾದ್ರೂ ಆಗುವಂತ ಸಂದರ್ಭ ಇಲ್ಲಿ ಕಂಡು ಬರ್ತಾ ಇದೆ. ನಾನೀಗ ನಿಂತಿದ್ದೀನಲ್ಲ ಸ್ಮಿತಾ, ಇದೇ ಜಾಗದಲ್ಲಿ ಮನೆ ಇತ್ತು, ಇಲ್ಲೊಂದು ಮನೆ ಇತ್ತು, ಈಗ ಇಲ್ಲಿ ಮುಂದೆ ಒಂದು ತೋರಿಸ್ತೀನಿ, ಇಲ್ಲೂ ಕೂಡ ಒಂದು ಮನೆ ಇತ್ತು. ಈ ಎರಡೂ ಮನೆಗಳು ಇವತ್ತು ಇಲ್ಲಿ ಇಲ್ಲ ಅಂತೇಳಿ ಗೊತ್ತಾಗ್ತಾ ಇರುವಂತ. ನೋಡಿ, ಇಲ್ಲಿ ಇದು ಒಂದು ಮನೆ, ಇದೇ ಒಂದು ಮನೆ ನೋಡಿ. ಈ ಒಂದು ಇಲ್ಲಿ ನಾಯಿ ಇದೆಯಲ್ಲ, ಈ ಮನೆ